ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ. ಸೊ ನೀವು ಇದನ್ನ ವೇರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಒಂದು 15,000ದಿಂದ 20,000 ಸ್ಯಾರಿ ಹಾಕೊಂಡಂಗೆ ಅಂದ್ರೆ ಆ ಲುಕ್ ಕೊಡುತ್ತೆ ನಿಮ್ಗೆ. ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ಈಗ ಮದ್ವೆ ಸೀಸನ್ ಮತ್ತೆ ಫಂಕ್ಷನ್ಗಳ ಶುರು ಆಗ್ತಾ ಇದೆ. ಈಗ ಸ್ಯಾರಿ ಎಲ್ಲಿ ತಗೋಬೇಕಪ್ಪ, ಬ್ಲೌಸ್ ಹೇಗಪ್ಪ ಹೊಲಿಸ್ಬೇಕು, ಹೇಗೆ ಡಿಸೈನ್ ಮಾಡಿಸ್ಬೇಕು ಅಂತೆಲ್ಲ ಟೆನ್ಷನ್ ಅಲ್ಲಿ ಇರ್ತೀರಾ ಅಲ್ವಾ. ಸೊ ನಾನು ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಸೊ ಈಗ ನೀವೆಲ್ಲ ನೋಡಿರ್ತೀರಲ್ವಾ, ಮೇಶೋಲಿ ವರ್ಕ್ ಬ್ಲೌಸ್ ಗಳು ಸಿಗುತ್ತೆ, ಬಟ್ ಅದು ಥ್ರೆಡ್ ವರ್ಕ್ ಆಗಿರುತ್ತೆ. ಸೊ ಆ ತರ ಬ್ಲೌಸ್ ನ ತಗೊಂಡು ಸ್ವಲ್ಪ ಮೆಟೀರಿಯಲ್ ಯೂಸ್ ಮಾಡಿ ಹೇಗೆ ಗ್ರ್ಯಾಂಡ್ ಲುಕ್ ಕಾಣುವಂತರ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಕಮ್ಮಿ ಬಜೆಟ್ ಅಲ್ಲಿ ಗ್ರ್ಯಾಂಡ್ ಲುಕ್ ಹೇಗೆ ಕೊಡ್ಬೋದು ಅಂತ ಮನೆಯಲ್ಲೇ ತಿಳಿಸ್ಕೊಡ್ತೀನಿ. ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಗ್ರ್ಯಾಂಡ್ ಲುಕ್ ಕೊಡ್ಬೋದು ನಿಮ್ಮ ಬ್ಲೌಸ್ಗೆ ಅನ್ನೋದು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ, ಯಾವ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲಿ 335 ಅಂತ ತೋರಿಸ್ತಾ ಇದೆ, ಬಟ್ ಗೂಗಲ್ ಪೇ ಇಂದ ಪೇ ಮಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. 295 ಸಮಥಿಂಗ್ ನನಗೆ ಬಿದ್ದಿದೆ. ಬ್ಲೌಸ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಮತ್ತು ವರ್ಕ್ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಬಟ್ ನೋಡಿ, ಹೀಗೆ ಥ್ರೆಡ್ ವರ್ಕಲ್ಲಿ ನೋಡಿದ್ರೆ ಸ್ವಲ್ಪ ಡಲ್ಲಾಗಿ ಕಾಣುತ್ತಲ್ವಾ. ವರ್ಕ್ ಸ್ಟಾರ್ಟ್ ಮಾಡೋ ಮುಂಚೆ ಸ್ವಲ್ಪ ಥಿಂಗ್ಸ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಡ್ತ್ ಮತ್ತೆ ಈ ವಿಡ್ತ್ ನಿಮ್ಗೆ ಸೆಟ್ ಆಗಿರಲ್ಲ. ಸೊ ಹಾಗಾಗಿ ನೀವು ಫಸ್ಟ್ ನಿಮ್ಮ ಬ್ಲೌಸ್ ಮತ್ತೆ ಈ ರೆಡಿಮೇಡ್ ವರ್ಕ್ ನ ಕಂಪೇರ್ ಮಾಡ್ಕೋಬೇಕು, ರೆಡಿಮೇಡ್ ಬ್ಲೌಸ್ ನ. ಸೊ ಹೇಗೆ ಅಂತ ಜಸ್ಟ್ ಇದು ಬೇಸಿಕ್ ಅಷ್ಟೇ. ಸೊ ಈ ತರ ನಾನು ಜಸ್ಟ್ ಕಂಪೇರ್ ಮಾಡ್ಕೋತಾ ಇದ್ರೆ, ಸೊ ಮೆಜರ್ಮೆಂಟ್ ಟೇಪರ್ ಇರುತ್ತಲ್ವಾ, ಸೊ ಅದರಲ್ಲೇ ನಾನು ನೋಡಿ ಈಗ ಇಲ್ಲಿಂದ ಇಲ್ಲಿವರೆಗೂ ಡೀಪ್ ಬರುತ್ತೆ. ಇದನ್ನ ಕನ್ಸಿಡರ್ ಮಾಡೋದು ಬೇಕಾಗಿರಲ್ಲ. ಇಲ್ಲಿಂದ ಇಲ್ಲಿವರೆಗೂ ಡೀಪ್ ಇರುತ್ತೆ. ಸೊ ಸ್ವಲ್ಪ ಸ್ಟಿಚಿಂಗ್ ಕೂಡ ಹೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಂದ ಈ ಲೆಂತ್ ಅಂದ್ರೆ ಇದು 10 ಇಲ್ಲ ಅಂತ ಹೇಳಿದ್ರೆ ಸೆಂಟರ್ ಪಾಯಿಂಟ್ ತಗೋತೀನಿ ಅಂದ್ರೆ ಓಕೆ, ಇಲ್ಲಿಂದ ಸೆಂಟರ್ ತಗೋತಾ ಇದ್ದೀನಿ. ನೋಡಿ 10 ಬರುತ್ತೆ, 10.1. ಓಕೆ, ಡೀಪ್ 10.1 ಇದೆ. ಸೊ ಇದೆಷ್ಟಿದೆ ನೋಡೋಣ. ಸೊ 8 ಇದೆ. ಓಕೆ, ಸೊ 10.1 ಅಂತ ಹೇಳಿದ್ರೆ ಇಲ್ಲಿಗೆ ಬರುತ್ತೆ 10.1. ಓಕೆ, ಸೊ ನೀವು ಇದು ನೋಡ್ಕೋಬೇಕು, ಇಷ್ಟು ಡೀಪ್ ಇದೆ ನಿಮ್ಗೆ ನಡೆಯುತ್ತಾ ಅಂತ. ಮತ್ತೆ ಓವರ್ ಆಲ್ ಬ್ಲೌಸ್ ಲೆಂತ್ ಬಂದು 13 ಇದೆ, 13.1. ಸೊ ಇದೆಷ್ಟು ಬರುತ್ತೆ, ಸೊ ಅದು ಕೂಡ ನೋಡ್ಕೋಬೇಕು. ಈಗ ನೋಡಿ 13.1 ಬರುತ್ತೆ. ಸೊ 13.1 ಅಲ್ಲಿ 10 ನಿಮ್ಗೆ ಇಷ್ಟು ಡೀಪ್ ಹೋಗುತ್ತೆ, ಇಷ್ಟು ಬರುತ್ತೆ. ಸೊ ಇಷ್ಟು ಬರುತ್ತೆ. ಸೊ ಇದೆಲ್ಲ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಗೆ ಇದೆಲ್ಲ ಕರೆಕ್ಟ್ ಆಗಿದೆ, ನಡೆಯುತ್ತೆ ನನಗೆ ಅಂತ ಹೇಳಿದ್ರೆ ನೀವು ವರ್ಕ್ ಮಾಡ್ಕೋಬಹುದು. ಮತ್ತೆ ವಿಡ್ತ್ ಕೂಡ ನೋಡೋಣ. ಸೊ ಇದು ವಿಡ್ತ್ ಎಷ್ಟಿದೆ ಅಂತ ಹೇಳಿದ್ರೆ ತಗೊಂಡಿದ್ದೀನಿ ನಾನು 7 ಇದೆ, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 7 ಇದೆ. ಸೊ ಇಲ್ಲಿ ಎಷ್ಟಿದೆ, ಓಕೆ ಇಲ್ಲಿ 8 ಇದೆ. ಸೊ ನನಗೆ ಈ ವಿಡ್ತ್ ಕಂಫರ್ಟಬಲ್ ಆಗಿದೆ. ಸೊ ಲೆಂತ್ ಕೂಡ ಓಕೆ, ಇಲ್ಲಿ 13 ಅಂತ ಬಂದ್ರೆ ಇಷ್ಟು ಲೆಂತ್ ಬರುತ್ತೆ, ಇಷ್ಟು ಪಟ್ಟಿ ಬರುತ್ತೆ. ಅಂದ್ರೆ ಇಲ್ಲೇ ತೋರಿಸ್ತೀನಿ ಒಂದ್ಸಲ. ಇಲ್ಲಿಂದ ನೋಡಿ 4 ಬರುತ್ತೆ, 4 ಇಂಚಸ್, ಇಲ್ಲಿ 4 ಇಂಚಸ್. ಸೊ ನನಗಿದು ಓಕೆ ಅನ್ಸ್ತಾ ಇದೆ, ನಾನು ಸ್ಟಿಚ್ ಮಾಡಿಸ್ಕೋಬಹುದು, ಏನು ತೊಂದರೆ ಇಲ್ಲ. ಪ್ಲಸ್ ಈಗ ಸ್ಲೀವ್ ನೋಡೋಣ. ಸ್ಲೀವ್ ಇದು ತುಂಬಾನೇ ಉದ್ದ ಇದೆ. ಸೊ ನೋಡೋಣ, ಇದನ್ನ ಪ್ಲಾನ್ ಮಾಡ್ತೀನಿ, ಇಷ್ಟು ಉದ್ದ ಹೊಲ್ಸ್ಕೋಬೇಕಾ ಬೇಡವಾ ಅಂತ. 10 ಇದೆ, 10. ಇಲ್ಲಿ ನನ್ನ ಸ್ಲೀವ್ ಇರೋದು ಬರೀ ಇದು ಶಾರ್ಟ್ ಹೊಲ್ಸ್ಕೊಂಡಿದ್ದೀನಿ. ಸೊ ಇದನ್ನ ಯೋಚನೆ ಮಾಡಬಹುದು, ಬೇಕು ಅಂದ್ರೆ ಎಷ್ಟು ಉದ್ದ, ಇಲ್ಲ ಅಂದ್ರೆ ಎಷ್ಟು ಬೇಕೋ ಅಷ್ಟು ಹಿಡ್ಕೋಬಹುದು. ಇದು ಆಪ್ಷನಲ್ ಆಗಿದೆ, ಏನೋ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಫ್ರಂಟ್ ಅನ್ನು ನೋಡ್ಕೋಬೇಕು, ಫ್ರಂಟ್ ಕರೆಕ್ಟ್ ಆಗಿ ಬರುತ್ತಾ ಅಂತ. ಸೊ ಇದು ಫ್ರಂಟ್ ಈ ತರ ಕೊಟ್ಟಿದ್ದಾರೆ, ಈ ತರ ಇದೆ ಫ್ರಂಟ್. ಸೊ 8.5 ಬರುತ್ತೆ. ಸೊ ಇಲ್ಲಿ ಸ್ಟಿಚ್ ಹಾಕಿದ್ರಲ್ಲ, ಇಲ್ಲಿಂದ ತಗೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಲೆಕ್ಕ ಬರುತ್ತೆ. ಓಕೆ, 8.5 ಕರೆಕ್ಟ್ ಆಗಿದೆ. ಸೊ ನನಗೆ ಈ ಲೆಂತ್ ಪರ್ಫೆಕ್ಟ್ ಆಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಸ್ಲೀವ್ ಆಪ್ಷನಲ್, ನೀವು ಬೇಕಾದ್ರೆ ಉದ್ದ ಕೂಡ ಹೊಲ್ಸ್ಕೋಬಹುದು, ಶಾರ್ಟ್ ಕೂಡ ಹೊಲ್ಸ್ಕೋಬಹುದು, ಏನು ತೊಂದರೆ ಇಲ್ಲ. ಮತ್ತೆ ಈ ಬ್ಯಾಕ್ ಡಿಸೈನ್, ಸೊ ಈ ಬ್ಯಾಕ್ ಡಿಸೈನ್ ನನ್ಗೆ ಪರವಾಗಿಲ್ಲ, ತೊಂದರೆ ಇಲ್ಲ. ಡೀಪ್ ಅಂತೂ ಕರೆಕ್ಟ್ ಆಗಿದೆ, ಲೆಂತ್ ಸ್ವಲ್ಪ ಡೀಪ್ ಬರುತ್ತೆ, ಬಟ್ ನಡೆಯುತ್ತೆ, ಏನ್ ತೊಂದರೆ ಇಲ್ಲ. ಸೊ ನನಗೆ ಇದು ಓಕೆ ಅಂತ ಅನ್ಸಿದೆ.
ಸೊ ನೀವು ಕೂಡ ಇನ್ ಕೇಸ್ ಏನಾದ್ರು ರೆಡಿಮೇಡ್ ಬ್ಲೌಸ್ ತಗೊಂಡ್ರೆ ಫಸ್ಟ್ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ನೀವು ಫಸ್ಟ್ ವರ್ಕ್ ಎಲ್ಲ ಮಾಡ್ಬಿಟ್ಟು ಆಮೇಲೆ ಸ್ಟಿಚಿಗೆ ತಗೊಂಡ್ ಹೋದಾಗ ಇದು ಬಿಟ್ಟು ಜಾಸ್ತಿ ಆಯ್ತು, ಲೆಂತ್ ಜಾಸ್ತಿ ಆಯ್ತು, ಡೀಪ್ ಜಾಸ್ತಿ ಆಯ್ತು ಅಂದಾಗ ಮತ್ತೆ ಅದನ್ನು ರೀವರ್ಕ್ ಮಾಡಕ್ ಆಗಲ್ಲ, ನಿಮ್ಮ ಟೋಟಲಿ ಟೈಮ್ ಎಲ್ಲ ವೇಸ್ಟ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ವರ್ಕ್ ಮಾಡ್ಕೊಳ್ಳೋ ಮುಂಚೆ ಇದನ್ನೆಲ್ಲ ಒಂದ್ಸಲ ಬೇಸಿಕ್ ಥಿಂಗ್ಸ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಂಫರ್ಟಬಲ್ ಆಗಿದೆ ಅಂತ ಅಂದಾಗ ನೀವು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಸೊ ನನ್ನ ಹತ್ರ ವರ್ಕ್ ಮಾಡ್ಕೊಳ್ಳೋಕೆ ಈ ತರ ಬೇಸಿಕ್ ಥಿಂಗ್ಸ್ ಗಳಿದೆ. ಸೊ ನಾನು ಹೇಳಿದ್ದೆ ಅನ್ಸುತ್ತೆ ಪ್ರೀವಿಯಸ್ ಲಾಗ್ ಅಲ್ಲಿ, ನನ್ನ ಮದ್ವೆ ಬ್ಲೌಸ್ ಗಳೆಲ್ಲ ನಾನೇ ವರ್ಕ್ ಮಾಡ್ಕೊಂಡಿದ್ದು, ಹಾಗಾಗಿ ಸ್ವಲ್ಪ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಬಟ್ಟೆ ಯಾಕೆ ಈ ತರ ಸುತ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಆಕ್ಚುಲಿ ಈ ತರ ಮರದಲ್ಲಿ ಬರುತ್ತೆ, ಈ ತರ ಮರದಲ್ಲಿ ಬರುತ್ತೆ. ಸೊ ಇದು ಹಿಂಗ್ ಚುಚ್ಚಿದಾಗ ಬ್ಲೌಸ್ಗಳು ಡ್ಯಾಮೇಜ್ ಆಗ್ತಾ ಇತ್ತು. ಈ ತರ ಮಾಡಿದಾಗ ಬಟ್ಟೆ ಮತ್ತೆ ಬಟ್ಟೆ ಟಚ್ ಆದಾಗ ಅದೇನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ. ಸೊ ಇದು ರಫ್ ಇರುತ್ತಲ್ವಾ, ಹಿಂಗ್ ಚುಚ್ಚಿ ಈ ತರ ಚುಚ್ಚಿ ಡ್ಯಾಮೇಜ್ ಆಗ್ಬಿಡ್ತಾ ಇತ್ತು ಬ್ಲೌಸ್ಗಳೆಲ್ಲ. ಸೊ ಹಾಗಾಗಿ ನಾನು ಇದನ್ನ ಬಟ್ಟೆ ಸುತ್ತಿದ್ದೆ. ಸೊ ಸಾಫ್ಟ್ ಆಗಿರುತ್ತೆ, ಬ್ಲೌಸ್ಗಳು ಡ್ಯಾಮೇಜ್ ಆಗಲ್ಲ ಅಂತ. ಅದ್ರ ಜೊತೆಗೆ ಸ್ವಲ್ಪ ಹಳೆ ಮೆಟೀರಿಯಲ್ಸ್ ಎಲ್ಲ ತುಂಬಾ ಇದೆ ನೋಡಿ, ಸ್ಟೋನ್ ಬ್ಯಾಗ್ ತುಂಬಾ ಏನೇನೋ ಇದೆ. ವರ್ಕ್ ಆದ ತಕ್ಷಣ ಹಂಗೆಲ್ಲ ಇಟ್ಬಿಟ್ಟಿರ್ತೀವಿ ಅಲ್ವಾ, ಸೊ ಬೇಕಾದಾಗ್ಲೇ ಈ ತರ ಓಪನ್ ಮಾಡೋದು. ಸೊ ಇದೆಲ್ಲ ಇದೆ ಇನ್ನು ನೋಡಿ, ಇಷ್ಟೊಂದು ಮೆಟೀರಿಯಲ್ಸ್ ಎಲ್ಲ ಪ್ರೀವಿಯಸ್ ಬ್ಲೌಸ್ ವರ್ಕ್ ಮಾಡಿದ್ನಲ್ಲ ಅದ್ರದ್ದಿದೆ. ಸೊ ಆದಷ್ಟು ಬೇಗ ಅದು ಕೂಡ ಲಾಕ್ ಮಾಡಿ ತೋರಿಸ್ತೀನಿ, ಆ ಬ್ಲೌಸ್ ವರ್ಕ್ ಎಲ್ಲ ಹೇಗ್ ಬಂದಿತ್ತು ಅಂತ. ಸೊ ನೋಡಿ ಇಷ್ಟೊಂದು ಮೆಟೀರಿಯಲ್ಸ್ ಎಲ್ಲ ಪೆಂಡಿಂಗ್ ಇದೆ. ನೋಡೋಣ ಇದ್ರಲ್ಲಿ ಏನಾದ್ರು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯೂಸ್ ಕೂಡ ಮಾಡ್ಕೋತಾನೆ, ಇಲ್ಲ ಏನಾದ್ರು ಹೊಸದ್ ಬೇಕು ಅಂದ್ರೆ ಸ್ವಲ್ಪ ಹೊಸದು ಕೂಡ ತಗೊಂಡಿದ್ದೀನಿ ನಾನು. ಯಾಕಂದ್ರೆ ಇದೆಲ್ಲ ಗೋಲ್ಡ್ ಕಾಂಬಿನೇಷನ್ ನೋಡಿ, ಇದೆಲ್ಲ ಗೋಲ್ಡ್ ಕಾಂಬಿನೇಷನ್. ಸೊ ಗೋಲ್ಡ್ ಕಾಂಬಿನೇಷನ್ ಇದಕ್ಕೆ ಅಷ್ಟು ಸೂಟ್ ಆಗಲ್ಲ, ಇದಕ್ಕೆ ಏನೇ ಇದ್ರು ಸಿಲ್ವರ್ ಇರ್ಬೇಕು, ಕಂಪ್ಲೀಟ್ ಸಿಲ್ವರ್ ಆಗಿ. ಸೊ ಹಾಗಾಗಿ ನಾನು ಸಿಲ್ವರ್ ಮೆಟೀರಿಯಲ್ ನ ತಗೊಂಡಿದ್ದೀನಿ. ಸೊ ಈಗ ಈ ಬ್ಲೌಸ್ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಮೆಟೀರಿಯಲ್ಸ್ ನ ತಂದಿದ್ದೀನಿ ನಾನು, ತುಂಬಾ ಜಾಸ್ತಿ ತಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಇದರಲ್ಲಿ ಥ್ರೆಡ್ ವರ್ಕ್ ಇದೆ, ಜಸ್ಟ್ ನಾವು ಒಂದು ಲುಕ್ಗೋಸ್ಕರ ಮೆಟೀರಿಯಲ್ ಯೂಸ್ ಮಾಡ್ಬೇಕಾಗಿರೋದು ಅಷ್ಟೇ. ಸೊ ನಾನು ನೋಡಿ ಈ ತರ ಸ್ಟೋನ್ ನ ತಗೊಂಡಿದ್ದೀನಿ, ಈ ತರ ಸ್ಟೋನ್. ಮತ್ತೆ ಇದು ಸೊ ನೇಮ್ ಎಲ್ಲ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನಗೆ, ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತಲ್ವ ಈ ಮೆಟೀರಿಯಲ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಈ ಸ್ಟೋನ್ ತಗೊಂಡಿದ್ದೀನಿ, ಮತ್ತೆ ಈ ಬೀಡ್ಸ್ ತಗೊಂಡಿದ್ದೀನಿ. ಸೊ ಎಷ್ಟಾಗಿದೆ, 1 2 3 4. ಈ ಗಮ್ಮಂತೂ ಬೇಕೇ ಬೇಕು. ಇದು ನೋಡಿ 4 ಮೆಟೀರಿಯಲ್ ಅಲ್ಲಿ ಅರೌಂಡ್ ಒಂದು 3,000 to 4,000 ಬ್ಲೌಸ್ ಹೇಗ್ ರೆಡಿ ಆಗುತ್ತೋ ಸೊ ಆ ತರ ಬ್ಲೌಸ್ ನ ನಾವು ರೆಡಿ ಮಾಡ್ಬೋದು. ಹಬ್ಬ ಅಂದ್ರೆ ಎಷ್ಟಾಗಿರುತ್ತೆ ಅನ್ಕೊಂಡಿರ್ತೀರ, ಇದಕ್ಕೆ ಇದು 3 ಸೇರಿ ಒಂದು 80 to 100 rupees ಆಗಿದೆ ಅಷ್ಟೇ. ಸೊ ಇದು ನಿಮ್ಗೆ ಒಂದು 20-25 rupees ಆಗುತ್ತೆ, ಇದು ಬೇಕೇ ಬೇಕಾಗುತ್ತೆ. ಸೊ ಇಷ್ಟಲ್ಲಿ 3,000 to 4,000 ಗ್ರ್ಯಾಂಡ್ ಆಗಿ ಹೇಗೆ ಬರುತ್ತೆ ಬ್ಲೌಸ್, ಜಸ್ಟ್ 100 rupees ಪ್ಲಸ್ ನಿಮ್ಗೆ 350 rupees ಬ್ಲೌಸ್, 400-500 ಒಳಗಡೆ ನಿಮ್ಗೆ 3,000 to 4,000 ಗ್ರ್ಯಾಂಡ್ ಆಗಿ ಬ್ಲೌಸ್ ಮನೇಲೆ ರೆಡಿ ಮಾಡ್ಕೋಬಹುದು. ಸೊ ಈ ಮೆಟೀರಿಯಲ್ ಮತ್ತೆ ಹೇಗೆ ವರ್ಕ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಮೇಲೆ ಹೋಗುತ್ತೆ. ನೀವು ಹೇಗೆ ಥಿಂಕ್ ಮಾಡ್ತೀರಿ, ನಿಮ್ಗೆ ಯಾವ ತರ ಪರ್ಟಿಕ್ಯುಲರ್ ಡಿಸೈನ್ ಬೇಕಾಗುತ್ತೆ ಅಂತ. ಸೊ ನನಗೆ ಜಸ್ಟ್ 4 ತಗೊಂಡಿದ್ದೀನಿ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ವರ್ಕ್. ಸೊ ಈಗ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಬ್ಲೌಸ್ ನ ನೀಟಾಗಿ ರಿಂಗ್ ಒಳಗಡೆ ಫಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಫಿಕ್ಸ್ ಮಾಡಿದ್ರೆ ಪದೇ ತೆಗಿಯಕ್ ಹೋಗ್ಬಾರ್ದು, ಪದೇ ತೆಗಿಯೋದ್ರಿಂದ ಡ್ಯಾಮೇಜ್ ಕೂಡ ಆಗುತ್ತೆ. ಸೊ ನಾನೀಗ ಫಸ್ಟ್ ಬ್ಯಾಕ್ ಸೈಡ್ ವರ್ಕ್ ಮಾಡ್ಕೋತೀನಿ, ಯಾಕಂದ್ರೆ ಸ್ವಲ್ಪ ಇದು ಲಾಂಗ್ ಟೈಮ್ ಹಿಡಿಯುತ್ತೆ, ಇದು ಪ್ಲಸ್ ಸ್ಲೀವ್ಗೆ ಲಾಂಗ್ ಟೈಮ್ ಹಿಡಿಯುತ್ತೆ. ಸೊ ಫಸ್ಟ್ ಈ ರಿಂಗ್ ಇದೆಯಲ್ಲ ಇದನ್ನ ಈ ತರ ಒಳಗಡೆ ಹಾಕೋಬೇಕು. ಸೊ ಕರೆಕ್ಟಾಗಿ ಲೆಂತ್ ಅಂದ್ರೆ ನೋಡ್ಕೊಳ್ಳಿ, ಜಾಗ ಕರೆಕ್ಟಾಗಿ ಎಲ್ಲಾ ವರ್ಕ್ ಕವರ್ ಆಗ್ಬೇಕು. ನೋಡಿ ಗೊತ್ತಾಗತ್ತೆ ಹೀಗೆ ಇಟ್ಕೊಂಡ್ರೆ ಹೀಗೆ. ಸೊ ಇಲ್ಲಿ ಕಮ್ಮಿ ಆಗ್ತಿದೆ, ಸೊ ಮತ್ತೆ ತಗೊಂಡಿದ್ದೀನಿ ನಿಮ್ಗೆ ಕರೆಕ್ಟಾಗಿ ಆಗಿದೆ ಅನ್ಕೋತೀನಿ. ಈಗ ಮೇಲ್ಗಡೆ ರಿಂಗ್ ನ ಈ ತರ ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೋಡಿ ಈ ತರ ಕರೆಕ್ಟ್ ಆಗಿ ಬಂದಿದೆ. ಈಗ ನಾನು ವರ್ಕ್ ಮಾಡ್ಕೊಳಕ್ ನಂಗೆ ಈಸಿ ಆಗುತ್ತೆ. ಫಸ್ಟ್ ನಾನು ಈ ಪೋರ್ಷನ್ ಮುಗಿಸ್ತೀನಿ, ಆಮೇಲೆ ನೆಕ್ಸ್ಟ್ ಬೇರೆ ಇದಕ್ಕೆ ಹೋಗ್ತೀನಿ. ಸೊ ಈಗ ರಿಂಗ್ ನ ಹಾಕೊಂಡಿದ್ದೀನಿ. ಈ ರಿಂಗ್ ನ ಹಾಕೋವಾಗ ಸ್ವಲ್ಪ ಚಾಲೆಂಜಸ್ ಇರುತ್ತೆ, ಯಾಕಂದ್ರೆ ಈ ತರ ವರ್ಕ್ ಎಲ್ಲ ಬರುತ್ತೆ. ಸೊ ಬಿಡುತ್ತೆ ಸಾಲಲ್ಲ. ಸೊ ನೋಡಿ ಈ ತರ ಆಗಿದೆ. ಸೊ ಈ ತರ ಆದ್ಮೇಲೆ ಒಂದ್ಸಲ ನೀಟಾಗಿ ಇಲ್ಲಿ ಫಿಟ್ ಮಾಡ್ಕೋಬೇಕು ಹಿಂಗೆ. ಇಲ್ಲಾಂದ್ರೆ ನೀವು ವರ್ಕ್ ಮಾಡುವಾಗ ಪದೇ
ಬಿಚ್ಚೋಗ್ತಾ ಇರುತ್ತೆ. ಸೊ ಒಂದ್ಸಲ ನೀಟಾಗಿ ಫಿಟ್ ಮಾಡ್ಕೋತಾ ಇದ್ದೀನಿ, ಬಟ್ ಇದು ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಅದಾದ್ಮೇಲೆ ಇದು ಹಿಂಗೆ ಇರಬಾರ್ದು, ಲೂಸ್ ಆಗಿ ನೋಡಿ ಹಿಂಗೆ ಮಾಡಿದ್ರೆ ಈ ಥರ ಡೌನ್ ಆಗ್ತಾರೆ. ಸೊ ಆ ಥರ ಇರಬಾರ್ದು. ಸೊ ನಾನು ಜಸ್ಟ್ ಈ ಥರ ಹೇಳ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ಥರ ಹೇಳ್ಕೊತಾ ಇದ್ದೀನಿ, ಟೈಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಬಟ್ಟೆ ಹಾಕಿರೋದು. ಸೊ ಈ ಥರ ಬಟ್ಟೆ ಹೇಳ್ದಾಗ ಏನು ಡ್ಯಾಮೇಜಸ್ ಆಗಲ್ಲ ನೋಡಿ. ಈ ಥರ ಫಿಟ್ ಆಗಿರ್ಬೇಕು. ಸೊ ಆದಷ್ಟು ಈ ಥರ ರಿಂಕಲ್ಸ್ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಈ ಥರ ರಿಂಕಲ್ಸ್ ಬರೋದು ಇಲ್ಲಿ ನೋಡಿ, ಇಲ್ಲೆಲ್ಲ ರಿಂಕಲ್ಸ್ ಇದೆ. ಸೊ ಅದನ್ನ ಈಗ ನಾನು ಟೈಟಾಗಿ ಹೇಳ್ಕೊತಾ ಇದ್ದೇನೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇಲ್ಲಿವರೆಗೂ ಆ ಥರ ಡ್ಯಾಮೇಜ್ ಏನೂ ಆಗಿಲ್ಲ. ಬ್ಲೌಸ್ ತುಂಬಾ ದಿನ ಬಾಳಕೆ ಬಂದಿದೆ, ಏನು ತೊಂದರೆ ಇಲ್ಲ. ನನ್ನ ರೇಷ್ಮೆ ಸ್ಯಾರಿಗಳನ್ನ ನಾನು ವರ್ಕ್ ಮಾಡ್ಕೊಂಡಿದ್ದೆ ಈ ಥರ. ಸೊ ರೇಷ್ಮೆ ಸ್ಯಾರಿಗಳು ಡ್ಯಾಮೇಜ್ ಆಗೋದಾಗ್ಲಿ ಆ ಥರ ಏನೂ ಆಗಿರಲಿಲ್ಲ. ಸೊ ನಾನು ಈಗ ಏನು ಮಾಡ್ಕೋತೀನಿ ಅಂತ ಹೇಳಿದ್ರೆ, ನಾನು ಯಾವುದು ಫಸ್ಟು ಮೆಟೀರಿಯಲ್ ಯೂಸ್ ಮಾಡ್ತೀನೋ ಸೊ ಅದನ್ನು ಈ ಥರ ಒಂದು ಪ್ಲೇಟಲ್ಲಿ ಹಾಕೋತೀನಿ. ಹಾಗಾಗಿ ಅದು ಈಸಿ ಆಗುತ್ತೆ. ಸೊ ನಾನು ಹೇಳಿದ್ನಲ್ವ, ಸೊ ಡಿಸೈನ್ ಮಾಡ್ಕೊಳ್ಳೋದು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಮೇಲೆ ಹೋಗುತ್ತೆ. ಅಂದರೆ ನೀವು ಯಾವ ಥರ ಥಿಂಕಿಂಗ್ ಮಾಡ್ತೀರಾ, ನಿಮ್ಗೆ ಯಾವ ಥರ ಬೇಕಿರುತ್ತೆ, ಸೊ ಅದ್ರ ಮೇಲೆ ಹೋಗುತ್ತೆ. ಸೊ ಈಗ ನಾನು ಯಾವ ಥರ ವರ್ಕ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಡಾಟ್ಸ್ ಇದೆ. ಸೊ ಆಲ್ರೆಡಿ ಇಲ್ಲಿ ವರ್ಕ್ ಇದೆ, ಡಾಟ್ ಇದೆ. ಆ ಡಾಟಿಗೆ ಒಂದು ಸ್ಟೋನ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಸೊ ಮೇ ಬಿ ಇದೇನು ಬೇಕಾಗಿಲ್ಲ ಅನ್ಸುತ್ತೆ, ಇದು ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಇದ್ರ ಮೇಲೆ ನೀವು ಮತ್ತೆ ಸ್ಟೋನ್ ಇಟ್ಟಾಗ ಈ ಥ್ರೆಡ್ ವರ್ಕು ಕಾಣಲ್ಲ. ಸೊ ಅದು ಬ್ಯಾಕಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಮೇ ಬಿ ನಾನು ಫಸ್ಟ್ ಸ್ಟೋನ್ ಇಡ್ತೀನಿ. ಇನ್ ಕೇಸ್ ಸ್ಟೋನ್ ಇಟ್ಟ ಮೇಲೂ ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಿದ್ರೆ, ಸ್ಟೋನ್ ಚೈನ್ ಬರ್ತಲ್ಲ, ಸ್ಟೋನ್ ಚೈನ್ ಇಲ್ಲಿಗೆ ಹಾಕೋಣ ಅಂತ ಇದ್ದೀನಿ. ಫಸ್ಟ್ ನೋಡೋಣ, ಸ್ಟೋನ್ ಕೂರ್ಸೋಣ. ಫ್ಯಾಬ್ರಿಕ್ ಅವ್ರದ್ದೇನೆ, ಲೈಕ್ ಫ್ಯಾಬ್ರಿಕ್ ಗ್ಲೂ ಅಂತ. ಸೊ ಇದು ಹಾಕಿದ್ರೆ ನಿಮಗೆ ಬಟ್ಟೆ ಗಿಟ್ಟೆ ಏನೂ ಡ್ಯಾಮೇಜ್ ಆಗಲ್ಲ. ಇದು ಡ್ರೈ ಆದ್ಮೇಲೆ ಕಾಣೋದೇ ಇಲ್ಲ ಗಮ್ ಹಾಕಿದೀವಿ ಅಂತ. ಸೊ ಆ ಥರ ಮಾಡಿದ್ದಾರೆ. ಸೊ ನಾನೀಗ ಏನು ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಒಂದು ಗ್ಲೂ ಹಾಕ್ತಾ ಇದ್ದೇನೆ ಸ್ಟೋನ್ ಕೂರ್ಸಕ್ಕೆ. ಸೊ ನೀವು ಕೇಳ್ಬೋದು, ಇನ್ ಕೇಸ್ ಇದು ವಾಶ್ ಮಾಡಿದ್ರೆ ಸ್ಟೋನ್ ಏನಾದರೂ ಹೋಗ್ಬಿಡುತ್ತಾ ಅಂತ. ಸೊ ಆ ಥರ ಏನೂ ಹೋಗಲ್ಲ. ಸೊ ಅದೆಲ್ಲ ಥಿಂಕ್ ಮಾಡಿನೇ ಈ ಥರ ಗ್ಲೂ ಮಾಡಿದಾರೆ ಅವರು. ಏನಾದರೂ ಆ ಥರ ಬೇಡ ನಮಗೆ, ಸ್ಟಿಚ್ ಹಾಕೋದು ಬೇಕು ಅಂದರೆ ಸ್ಟಿಚ್ ಕೂಡ ಸಿಗುತ್ತೆ. ಸೊ ನೀವು ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗ ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಆ ಮೆಟೀರಿಯಲ್ ನಿಮ್ಮ ಸ್ಯಾರಿನ ಡ್ಯಾಮೇಜ್ ಮಾಡೋ ಥರ, ಇಲ್ಲ ನೀವೇನಾದರೂ ಮಗುನ ಎತ್ಕೋತೀರ ಅಂದಾಗ ಮಗುಗೆ ಚುಚ್ಚೋ ಥರ, ಅದಕ್ಕೇನಾದರೂ ಪ್ರಾಬ್ಲಮ್ ಆಗೋ ಥರ, ಆ ಥರ ಮೆಟೀರಿಯಲ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಈ ಥರ ಸಾಫ್ಟ್, ಇದು ನೋಡಿ ಸಾಫ್ಟ್ ಆಗಿದೆ, ತೋರಿಸ್ತೀನಿ ನೋಡಿ. ಇದು ಉಬ್ಬಿದೆ ಬಟ್ ಶೈನಿಂಗ್ ಇದೆ. ಸೊ ಯಾವುದೇ ಕಾರಣಕ್ಕೂ ಚುಚ್ಚಲ್ಲ ನೋಡಿ. ಸೊ ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗ ಕೂಡ ಸ್ವಲ್ಪ ಇದೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಕಂಪ್ಲೀಟ್ ಆಗಿ ಮನೆಯಲ್ಲೇ ಈ ತರ ಡಿಸೈನ್ ಎಲ್ಲ ಮಾಡಿ ವರ್ಕ್ ಮಾಡ್ಕೋತೀನಿ ಅಂದ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಇದು ಹಾಫ್ ಆಫ್ ದಿ ವರ್ಕ್ ಕಂಪ್ಲೀಟ್ ಆಗೋಗಿದೆ, ಜಸ್ಟ್ ಹಾಫ್ ವರ್ಕ್ ನೀವು ಕಂಪ್ಲೀಟ್ ಮಾಡಬೇಕು ಅಷ್ಟೇ. ನೋಡಿ ಆವಾಗಲೇ ಎಷ್ಟು ಲುಕ್ ಬಂದ್ಬಿಟ್ಟಿದೆ, ಸ್ವಲ್ಪ ಚೇಂಜಸ್ ಕಾಣ್ತಿದೆ ಅಲ್ವಾ. ಸೊ ನೋಡಿ ಈಗ ಸ್ಟೋನ್ ಎಲ್ಲ ಹಾಕಾಯ್ತು, ಈಗ ಎಂಡಿಂಗ್ ಮೂಮೆಂಟ್ ಅಲ್ಲಿ ಬಂದಿದೆ. ಜಸ್ಟ್ ಈಗ ಈ ಪೋರ್ಷನ್ ಹಾಕಿದ್ರೆ ಈಗ ಇಷ್ಟು ಪೆಂಡಿಂಗ್ ಇದೆ. ಸೊ ಸ್ಟೋನ್ ವರ್ಕ್ ಮುಗೀತು. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ, ನಿಧಾನಕ್ಕೆ ಈ ಥರ ಹಾಕಬೇಕಾಗತ್ತೆ. ಅರ್ಜೆಂಟಲ್ಲಿ ಹೆಂಗೆಂಗೋ ಬರುತ್ತೆ. ಮತ್ತು ನೀವು ಇದು ಗ್ಲೂ ಹಾಕುವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕೊಳ್ಳಿ. ಸೊ ಆಗ ಸ್ಟೋನ್ ಗಟ್ಟಿಯಾಗಿ ಕೂಗುತ್ತೆ. ಸೊ ನೋಡಿ ಈಗ ವರ್ಕ್ ಮುಗ್ದೆ ಹೋಯಿತು, ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಬೇಕು. ಸೊ ಈಗ ಸ್ವಲ್ಪ ತಾಗಿದೆ, ಸ್ವಲ್ಪದಲ್ಲಿ ಆಲ್ಮೋಸ್ಟ್ ಒಂದು 2 to 3 hours ನಾನು ಬಿಟ್ಟಿದ್ದೀನಿ. ಸೊ 2 to 3 hours ಆದಮೇಲೆ ನೋಡಿ ಈ ಥರ ಕಾಣುತ್ತೆ, ಅದು ಫುಲ್ ಡ್ರೈ ಆಗಿದೆ. ಸೊ ಈಗ ಡ್ರೈ ಆಗಿದೆ. ಸೊ ಒಳಗಡೆ ಈ ಡಿಸೈನ್ನ ಈಗ ಕಂಪ್ಲೀಟ್ ಮಾಡೋಣ. ಸೊ ಈ ಥರ ಡಿಸೈನ್ ತಗೋತಾ ಇದ್ದೀನಿ, ಈ ಥರ ರಿಂಗ್ ಟೈಪ್. ಸೊ ಜಸ್ಟ್ ಒಂದೇ ಕಲರ್ ಇಲ್ಲ ಅಂದರೆ ಸಿಲ್ವರ್ ಕಲರ್ ಇದೆ, ಜೊತೆಗೆ ಮಲ್ಟಿ ಕಲರ್ ಶೈನಿಂಗ್ ಕೂಡ ಇದೆ. ಸೊ ಈ ಥರ ಬಳಸೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ಈ ಥರ ಕ್ರಿಸ್ಟಲ್ ಬೀಡ್ಸ್ಗಳು ಬರುತ್ತೆ.
ಅಂದ್ರೆ ಪೈಪ್ ರೀತಿಗಳಿರುತ್ತೆ ನೋಡಿ ಈ ತರ. ಸೊ ಇದು ಕೂಡ ತಗೊಂಡಿದ್ದೀನಿ. ಆಮೇಲೆ ಈ ತರ ಕ್ರಿಸ್ಟಲ್ ಬೀಡ್ಸ್. ಸೊ ಇದಕ್ಕೂ ವ್ಯತ್ಯಾಸ ಇದೆ. ಇದು ಪೈಪ್ ರೀತಿ ಬರುತ್ತೆ ಉದ್ದುದ್ದ, ಇದು ರೌಂಡ್ ಬರುತ್ತೆ. ಮತ್ತೆ ಒಂದು ಸೂಜಿ. ಆ ಸೂಜಿ ತುಂಬಾ ಸಣ್ಣ ಇರಬೇಕು, ಯಾಕಂದ್ರೆ ಕ್ರಿಸ್ಟಲ್ ಬೀಟ್ ಎಲ್ಲ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಈ ತರ ಪೂರಾ ಸಣ್ಣ ಇರೋದು ತಗೊಂಡಿದ್ದೇನೆ, ಈ ತರ ಸಣ್ಣ ಇರೋದು. ಆಮೇಲೆ ವೈಟ್ ಕಲರ್ ದಾರ. ಸೊ ಈಗ ನೆಕ್ಸ್ಟ್ ಇದನ್ನ ಡಿಸೈನ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಹೇಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೂಜಿ ತಗೊಂಡಿದ್ದೀನಲ್ವಾ, ಆ ಸೂಜಿ ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಇದು ಒಳಗಡೆ ಇಲ್ಲ, ಇದು ಸೆಂಟರ್ ಪಾಯಿಂಟ್ ಇಂದ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅಂತ. ಸೆಂಟರ್ ಪಾಯಿಂಟ್ ಇಂದ ಈ ತರ ಸೂಜಿ ತಗೋತಾ ಇದ್ದೀನಿ. ಒಂದ್ ಕೈಲಿ ಇಟ್ಕೊಂಡು ಇದಕ್ಕೆ ನಾನು ಪೈಪ್ ಅನ್ನ ಸೇರಿಸ್ಕೊತಾ ಇದ್ದೀನಿ, ಈ ಮೆಟೀರಿಯಲ್ನ. ಸೊ ಜಸ್ಟ್ ನಾನು ಮೂರು ಸೇರಿಸ್ಕೊತಾ ಇದ್ದೀನಿ. ಸೊ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಆದಷ್ಟು ಸಣ್ಣ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಲುಕ್ ಬರುತ್ತೆ, ನಾಜೂಕಾಗಿ ಕಾಣುತ್ತೆ ಡಿಸೈನ್. ಇಲ್ಲ ಅಂತ ಹೇಳಿದ್ರೆ ತುಂಬಾ ಇದಾಗಿ ಕಾಣುತ್ತೆ. ಸೊ ನೋಡಿ, ಈಗ ಈ ಮೆಟೀರಿಯಲ್ ಇಲ್ಲಿವರೆಗೂ ಬಂದಿದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿವರೆಗೂ ಬರ್ತಾ ಇದೆ. ಸೊ ಇಲ್ಲಿಗೆ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ತರ ಬಂದಿದೆ. ಸೊ ಹೀಗೆ ಈ ತರ ಹಿಂದೆ ತಿರುಗಿಸ್ಕೊಂಡು ಈ ತರ ಈಗ ಹಿಂದೆ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ನೋಡಿ, ಈ ತರ ಜಾಸ್ತಿ ನೀವು ದಾರ ಬಿಟ್ಕೋಬಾರ್ದು. ಹಿಂದೆ ದಾರ ಈ ತರ ಹಿಂದೆ ಜಾಸ್ತಿ ಬಿಟ್ಕೊಂಡ್ರೆ ಪದೇ ಗಂಟು ಹಾಕ್ತಾ ಇರುತ್ತೆ. ಸೊ ಆದಷ್ಟು ಚಿಕ್ಕ ದಾರನೇ ಹಾಕೊಳ್ಳಿ, ಉದ್ದ ಮಾಡ್ಕೋಬೇಡಿ ದಾರ. ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಡಿಸ್ಕೋ ಮಣಿನ ಕ್ರಿಸ್ಟಲ್ ಬೀಡ್ಸ್ನ ಈ ತರ ಒಳಗಡೆ ಹಾಕೋತಾ ಇದ್ದೀನಿ. ಸೊ ಈಗ ನೀವು ನೋಡ್ತಿರ್ಬೋದು, ಈ ಡಿಸೈನ್ಗೆ ಈ ತರ ಕೊಟ್ಟಿದ್ದೀನಿ. ಸೊ ಈ ತರ 3 ಲೈನ್ ಬಂದು ಈ ತರ 3 ಲೈನ್ ಬಂದು ಈ ತರ ಕೊಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆವಾಗ್ಲೇ. ಸೊ ನೋಡಿ, ಆವಾಗಲೇ ಒಂದು ಶೈನಿಂಗ್ ಲುಕ್ ಬಂದಿದೆ. ಸೊ ಇದೇ ತರ ಕೊಡ್ತೀನಿ ಇದಕ್ಕೆಲ್ಲ. ನೋಡ್ತಿರ್ಬೋದು, ಈಗ ವರ್ಕ್ ಕಂಪ್ಲೀಟ್ ಆಗಿದೆ, ಈ ತರ ಬಂದಿದೆ ನೋಡಿ. ಇದ್ರ ಮಧ್ಯ ನಾನು ಈ ತರ ವರ್ಕ್ ಕೊಟ್ಟಿದ್ದೇನೆ. ಸೊ ಇದ್ರ ಮಧ್ಯ ಈಗ ಕಾಂಟ್ರಾಸ್ಟ್ ಕೊಡೋಣ ಅಂತ ಅನ್ಕೊಂಡೆ, ಯಾಕಂದ್ರೆ ಫುಲ್ ಸಿಲ್ವರ್ ಆಗೋಯ್ತು. ನನ್ನ ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ. ಸೊ ಅದಕ್ಕೋಸ್ಕರ ಪಿಂಕ್ ಕಾಂಟ್ರಾಸ್ಟ್ ಆಗಿ ಕೊಡೋಣ ಅಂತ ಈಗ ಸ್ವಲ್ಪ ಮೆಟೀರಿಯಲ್ ಕೂಡ ತಂದಿದ್ದೀನಿ ನಾನು. ಈ ತರ ಈ ಪಿಂಕ್ ತಂದಿದ್ದೀನಿ. ಸೊ ಈ ಪಿಂಕ್ ಮತ್ತೆ ಸ್ಕೈ ಬ್ಲೂ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅನಿಸ್ತು. ಸೊ ಇಷ್ಟು ಮೆಟೀರಿಯಲ್ ನ ತಂದಿದ್ದೀನಿ ಈಗ. ಸೊ ಇಷ್ಟಕ್ಕೆ 70 ರೂಪೀಸ್ ಆಯ್ತು. ನಾನು ಯಾಕೆ ಈ ತರ ಪ್ಲೇಟ್ ಅಲ್ಲಿ ಹಾಕೋತೀನಿ ಅಂತ ಹೇಳಿದ್ರೆ, ಪ್ಲೇಟ್ ಅಲ್ಲಿ ಬೇಗ ಈ ತರ ತಗೋಬಹುದು, ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಪ್ಲೇಟ್ ಎಲ್ಲ ಸ್ವಲ್ಪ ಮೆಟೀರಿಯಲ್ ಹಾಕೋತೀನಿ. ಸೊ ನೀವು ವರ್ಕ್ ಮಾಡ್ತಾ ಆಮೇಲೆ ನಿಮ್ಗೆ ಐಡಿಯಾಸ್ ಬರುತ್ತೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೋಬಹುದು. ಸ್ಟಾರ್ಟಿಂಗ್ಗೆ ಪ್ಲಾನ್ ಮಾಡ್ಕೋತೀವಿ ಅಂದ್ರೆ ಅದನ್ನು ಓಕೆ. ಆಮೇಲೆ ನಿಮ್ಗೆ ಮಾಡ್ತಾ ಓಕೆ ಈ ತರ ಮಾಡೋದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಐಡಿಯಾ ಕೂಡ ಬರುತ್ತೆ. ಸೊ ಹಾಗಾಗಿ ನನಗೆ ಈಗ ಮಾಡ್ತಾ ಕಾಂಟ್ರಾಸ್ಟ್ ಮಾಡೋಣ ಅನಿಸ್ತು. ಸೊ ಅದಕ್ಕೆ ಮತ್ತೆ ಈಗ ಈ ಮೆಟೀರಿಯಲ್ನ ತಂದಿದ್ದೀನಿ. ಸೊ ಈಗ ನಾನು ಈ ಪೋರ್ಷನ್ನ ಪಿಂಕ್ ಮಾಡೋಣ ಅನ್ಕೊಂಡಿದ್ದೀನಿ, ಒಂದು ಪೋರ್ಷನ್. ಸೊ ನೆಕ್ಸ್ಟ್ ಈ ಬೀಡ್ಸ್ನ ಹಾಕೋತಾ ಇದ್ದೀನಿ ಸಣ್ಣಕ್ಕೆ. ಸೊ ಇದನ್ನ ಹೇಗೆ ಹಾಕೋಬೇಕಂತ ತೋರಿಸ್ತೀನಿ. ಈ ತರ ತಗೊಂಡು ಮತ್ತೆ ಇದ್ರ ಒಳಗಡೆ, ಈ ಬೀಡ್ಸ್ ಒಳಗಡೆ ತಗೋಬಾರ್ದು, ಇದ್ರ ಒಳಗಡೆ ತಗೋಬೇಕು ಈ ತರ. ನೋಡಿ ಈ ತರ ಬಂತು ಈಗ. ಓಕೆ, ಸೊ ಮತ್ತೆ ನಾಟ್ ಮಾಡ್ಕೊಳ್ಳೋದು ಮರಿಬೇಡಿ. 3 ತಗೊಂಡಿದ್ದೀನಲ್ವಾ, ಸೊ ಮತ್ತೆ ಈಗ 3 ಬಿಟ್ಸ್ ನ ತಗೋತಾ ಇದ್ದೇನೆ ನೋಡಿ. ಓಕೆ,
ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅದ್ರ ಪಕ್ಕನೇ ಹಾಕೋಬೇಕು, ಇಲ್ಲಾಂದ್ರೆ ಅದು ಕರೆಕ್ಟಾಗಿ ಲೈನ್ ಆಗಿ ಬರಲ್ಲ, ರಿಂಕಲ್ಸ್ ಟೈಪ್ ಬಂದ್ಬಿಡತ್ತೆ, ಫೋಲ್ಡ್ ಆಗುತ್ತೆ. ಸೊ ಪ್ರತಿ ಒಂದ್ಸಲ ಪ್ರತಿ ಒಂದ್ಸಲ ಬಿಟ್ಸ್ ಹಾಕೊಂಡಾಗ್ಲೂ ಸ್ಟಿಚ್ ಹಾಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈಗ ವರ್ಕ್ ಇಲ್ಲಿವರೆಗೂ ಆಗ್ಬಿಟ್ಟೆ, ನೀವು ನೋಡ್ತಾ ಇರ್ಬೋದು. ಸೊ ಈಗ ಆಫ್ ದಿ ವರ್ಕ್ ಮುಗಿದಿದೆ. ಈಗ ಜಸ್ಟ್ ಇಲ್ಲಿಂದ ಇಷ್ಟು ಆಗ್ಬೇಕಾಗಿದೆ. ಸೊ ಈಗ ಹೇಗೆ ಕಾಣ್ತಿದೆ, ಏನಾದ್ರು ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಸೊ ಈಗ ಡಿಫ್ರೆನ್ಸ್ ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆ. ಮುಂಚೆ ಹೇಗಿತ್ತು, ಈ ಕಡೆನೆ ನೋಡಿ, ಈ ಸೈಡ್ ಹೇಗ್ ಕಾಣ್ತಾ ಇದೆ ಮತ್ತೆ ಈ ಸೈಡ್ ಹೇಗ್ ಕಾಣ್ತಾ ಇದೆ ಅಂತ. ಸೊ ಈಗ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಿದೆ. ನೋಡಿ ಈಗ ಹೇಗ್ ಕಾಣ್ತಾ ಇದೆ ಅಂತ. ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ? ಸೊ ನೋಡಿ ಈ ತರ ಬಂದಿದೆ. ಸೊ ನನ್ನ ಸ್ಯಾರಿ ಪಿಂಕ್ ಆಗಿರೋದ್ರಿಂದ ಸ್ವಲ್ಪ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಸೊ ಇದು ಅಷ್ಟು ಎದ್ದು ಕಾಣ್ತಿಲ್ಲ ಅನ್ಸುತ್ತೆ, ಈ ಕಾಂಬಿನೇಷನ್ ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಷ್ಟೇ ಸಾಕು ಅನ್ಕೊಡಿ, ತುಂಬಾ ಹೆವಿ ವರ್ಕ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಮತ್ತೆ ಈ ಬುಟ್ಟಾಗೆಲ್ಲ ಇನ್ನು ವರ್ಕ್ ಮಾಡ್ತೀವಲ್ವಾ, ಸೊ ಆಗ ಫುಲ್ ಓವರ್ ಆಲ್ ಕಂಪ್ಲೀಟ್ ಆಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸೊ ಇನ್ನು ಇದಕ್ಕೂ ಇನ್ನು ಪೆಂಡಿಂಗ್ ಇದೆ. ಸೊ ಅದಾದ್ಮೇಲೆ ಕಂಪ್ಲೀಟ್ ಲುಕ್ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಈಗ ಸ್ಲೀವ್ಗೆ ಮಾಡಿಬಿಟ್ರೆ ಆಗುತ್ತೆ. ಬನ್ನಿ ಸ್ಲೀವ್ಗೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾನೀಗ ಸ್ಲೀವ್ಗೆ ಇಲ್ಲಿ ಡಾಟ್ಸ್ ಇದೆ. ಸೊ ಈ ಡಾಟ್ಸ್ಗೆ ಈ ಥರ ಸ್ಟೋನ್ ಹಾಕ್ತಾ ಇದ್ದೀನಿ. ಮತ್ತೆ ಈ ಥರ ಲೈನ್ಸ್ಗೆ ಒಂದು ಪಿಂಕ್. ಸೊ ಮತ್ತೆ ಇಲ್ಲಿ ಮಧ್ಯದಕ್ಕೆ ಇದು ಸ್ಟೋನ್ ತಂದಿದ್ದೆ. ಸೊ ಈ ಸ್ಟೋನ್ ಹಾಕ್ತೀನಿ. ಸೊ ಬನ್ನಿ ಈಗ ಸ್ಟೋನ್ನ ಕೂರಿಸ್ಬಿಡೋಣ. ಸೊ ಜಸ್ಟ್ ಈ ಥರ ಗಮ್ ಹಾಕೊಂಡು ಸ್ಟೋನ್ ಕೂರಿಸ್ಕೊಂಡು ಹೋಗ್ಬೇಕು. ಸೊ ಈಗ ವರ್ಕ್ ಮಾಡ್ತಾ ಇದ್ದೀನಿ ಸ್ಲೀವ್ಗೆ. ಸೊ ಈಗ ಸ್ಲೀವ್ದು ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ನೋಡಿ ಈ ಥರ ಬಂದಿದೆ, ಈಗ ಎಷ್ಟು ಲುಕ್ ಕಾಣ್ತಾರೆ ಅಂತ ನೀವು ನೋಡ್ತಿರ್ಬೋದು, ಎಷ್ಟು ಒಳ್ಳೆ ಲುಕ್ ಬಂದಿದೆ ಅಂತ. ಸೊ ಥ್ರೆಡ್ ವರ್ಕ್ಗೂ ಮತ್ತೆ ನೀವು ಈ ತರ ವರ್ಕ್ ಮಾಡಿದಾಗ ಲುಕ್ಕೇ ಬೇರೆ ತರ ಇರುತ್ತೆ. ಥ್ರೆಡ್ ವರ್ಕ್ ಫುಲ್ ಸಿಂಪಲ್ ಆಗಿ ಡೆಲ್ ಆಗಿರುತ್ತೆ. ಸೊ ಈ ತರ ಮೆಟೀರಿಯಲ್ ಹಾಕಿದಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಇದರ ಜೊತೆಗೆ ನಾನು ತೋರಿಸ್ತೀನಿ ನಾನು ಯಾವ ಸ್ಯಾರಿಗೋಸ್ಕರ ಈ ವರ್ಕ್ ಮಾಡ್ಕೊಂಡಿದ್ದೀನಿ, ಈ ಕಾಂಬಿನೇಷನ್ ತಗೊಂಡಿದ್ದೀನಿ ಅಂತ. ಸೊ ಆಕ್ಚುಲಿ ನಾನು ಈ ಸ್ಯಾರಿಗೆ ಈ ಬ್ಲೌಸ್ ಸ್ಟಿಚ್ ಮಾಡ್ಕೋತಾ ಇರೋದು. ಈ ಸೀರೆಗೆ ಆಕ್ಚುಲಿ ಬೇರೆ ಕಾಂಬಿನೇಷನ್ ಕೊಟ್ಟಿದ್ದೆ, ಬಟ್ ಆ ಕಾಂಬಿನೇಷನ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಕಾಂಬಿನೇಷನ್ ತಗೊಂಡಿದ್ದೀನಿ. ಸೊ ಮೇ ಬಿ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಆಕ್ಚುಲಿ ನಿಮ್ಗೆ ವಿಡಿಯೋಲಿ ಸ್ವಲ್ಪ ಬೇರೆ ತರ ಕಲರ್ ಕಾಣ್ತಾರೆ, ಬಟ್ ರಿಯಲ್ ಆಗಿ ನೋಡಕ್ಕೆ ಫುಲ್ ಲೈಟ್ ಪಿಂಕ್ ಇದೆ. ಸೊ ನೀವು ಈಗ ನೋಡ್ತಿರ್ಬೋದು ಎಷ್ಟು ಲುಕ್ ಆಗಿ ಕಾಣ್ತಿದೆ ಅಂತ. ಸೊ ಈಗ ಬ್ಲೂ ಕಾಂಬಿನೇಷನ್ ಜೊತೆಗೆ ಇದಕ್ಕೆ ಲೈಟ್ ಪಿಂಕ್ ಕಾಂಬಿನೇಷನ್ ಕೊಟ್ಟಿದ್ದೀನಿ, ಎಷ್ಟು ಲುಕ್ ಆಗಿ ಕಾಣ್ತಾ ಇದೆ ಅಂತ. ಸೊ ನೋಡಿ ಈಗ ನೀವು ಈ ತರ ಥ್ರೆಡ್ ವರ್ಕ್ ತಗೊಂಡ್ರೆ ನಿಮ್ಮ ಸ್ಯಾರಿ ಕಲರ್ ಏನಿರುತ್ತೆ ಆ ಮೆಟೀರಿಯಲ್ ಯೂಸ್ ಮಾಡಿ ವರ್ಕ್ ಮಾಡ್ಕೋಬಹುದು, ಆಗ ತುಂಬಾ ಲುಕ್ ಆಗಿ ಕಾಣುತ್ತೆ. ಸೊ ಈಗ ಬ್ಲೌಸ್ ಕೂಡ ನೋಡ್ತಿರ್ಬೋದು ಎಷ್ಟು ಲುಕ್ ಗ್ರ್ಯಾಂಡ್ ಆಗಿ ಸಕ್ಕರಾಗಿ ಕಾಣ್ತಾ ಇದೆ ಅಂತ. ಸೊ ಆಕ್ಚುಲಿ ಇದು ವೇರ್ ಮಾಡಿದ್ರೆ ತುಂಬಾ ಲುಕ್ ಆಗಿ ಕಾಣುತ್ತೆ. ಈ ಬ್ಲೌಸ್ ಈ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಅಂತ. ಸೊ ಇದಂತೂ ರಿಸೆಪ್ಷನ್ ನೈಟ್ ಬರೋಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ತರಿಸಿದ್ದೀನಿ ಈ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು. ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನಾನು ಈ ಪ್ರಾಡಕ್ಟ್ನ ಕೂಡ ಮೀಶೋಲ್ಲೇ ತಗೊಂಡಿದ್ದು. ಸೊ ಹೇಗೆ ಓಪನ್ ಮಾಡೋದಿದು? ಓಕೆ, ಸೊ ಈ ಥರ ಓಪನ್ ಇದೆ. ವಾವ್, ತುಂಬಾನೇ ಚೆನ್ನಾಗಿ ಬಂದಿದೆ. ಲೇಸ್ ತರಿಸಿದ್ದೆ ನಾನು, ಈ ತರ ಲೇಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಲೇಸ್. ಸೊ ಈ ಲೇಸ್ ಸಮಥಿಂಗ್ 260 270 ಅನ್ಸುತ್ತೆ ಅಷ್ಟೇ. ಇದನ್ನ ನಾನು ಚಿಕ್ಕಪೇಟೆಲಿ ಕೇಳಿದ್ದಕ್ಕೆ ಚಿಕ್ಕಪೇಟೆಲಿ 350 ರಿಂದ 450 ರೂಪಾಯಿ 550 ರೂಪಾಯಿ ಅನ್ಸುತ್ತಿದ್ದು.
₹500 ಹೇಳಿದ್ರು, ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಟೋನ್ ಗ್ಲಾಸ್ ವರ್ಕ್ ಎಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ₹500 ಹೇಳಿದ್ರು. ಸೊ ಈ ಗ್ಲಾಸ್ ವರ್ಕ್ ಮತ್ತೆ ನಾನ್ ಬ್ಲೌಸ್ ವರ್ಕ್ ಮಾಡೋದನ್ನ ಅದು ಮ್ಯಾಚ್ ಆಗುತ್ತೆ ಅಂತ ಇದು ತರಿಸಿದ್ದೀನಿ. ಇದು ಯಾಕಪ್ಪ ತರಿಸಿದೆ ಅಂತ ಹೇಳ್ತೀನಿ. ಸೊ ನಾನು ಈ ಲೇಸ್ನ ಈ ತರ ಸ್ಯಾರಿಗೆ ಹಾಕೋಣ ಅಂತ ತರಿಸಿದ್ದೀನಿ. ಇದು ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ಅನಿಸ್ತು ನೋಡಿ. ಜಸ್ಟ್ ಈ ತರ ಹಾಕಿದ್ದಕ್ಕೆ ಅಂತ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತ ನೋಡಿ, ತುಂಬಾನೇ ಸಕ್ಕರ ಕಾಣುತ್ತೆ. ಜೊತೆಗೆ ಈ ತರ ವರ್ಕ್ ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಕಾಣ್ತಾ ಇದೆ ಅಂತ. ಸೊ ಇದಕ್ಕೆ ಹೇಳಿದ್ನಲ್ಲ, ಇದು 250 ಎಕ್ಸಾಕ್ಟ್ ಆಗಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಡೀಟೇಲ್ಸ್, ಮತ್ತೆ ಪ್ರಾಡಕ್ಟ್ ಕೋಡ್ ಕೊಟ್ಟಿರ್ತೀನಿ. ಅಪ್ರಾಕ್ಸಿಮೇಟ್ ಒಂದು 350 ಆಗಿದೆ ಅನ್ಸುತ್ತೆ ಬ್ಲೌಸ್, ಮತ್ತೆ ಇದು 280 ಸಮಥಿಂಗ್ ಆಗಿದೆ. ಮತ್ತೆ ವರ್ಕ್ ಮೆಟೀರಿಯಲ್ ಎಲ್ಲ ಒಂದು ₹180 ಆಗಿದೆ. ಅಪ್ರಾಕ್ಸಿಮೇಟ್ 800 ಒಳಗಡೆ ನನಗೆ ಗ್ರ್ಯಾಂಡ್ ಲುಕ್ ಬರುವಂತ ಬ್ಲೌಸ್ ಮತ್ತೆ ಸ್ಯಾರಿ ರೆಡಿ ಆಗುತ್ತೆ. ಸೊ ನೀವು ಇದನ್ನ ವೇರ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಒಂದು 15,000ದಿಂದ 20,000 ಸ್ಯಾರಿ ಹಾಕೊಂಡಂಗೆ, ಅಂದ್ರೆ ಆ ಲುಕ್ ಕೊಡುತ್ತೆ ನಿಮ್ಗೆ. ಸೊ ನೋಡಿದ್ರಲ್ಲ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಮತ್ತೆ ನಿಮ್ಗೆ ಒಂದು ಐಡಿಯಾ ಕೂಡ ಬಂದಿದೆ ಅನ್ಕೋತೀನಿ, ಹೇಗೆ ನಮ್ಮ ಸಿಂಪಲ್ ಆಗಿರೋ ಬ್ಲೌಸ್ ನ ಹೇಗೆ ಗ್ರ್ಯಾಂಡ್ ಲುಕ್ ಕೊಡ್ಬೋದು ಅಂತ. ಮತ್ತೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತೆ ಲೈಕ್ ಕೊಡೋದು ಮರಿಬೇಡಿ, ಮತ್ತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.